ಕಮಲ್ ಹಾಸನ್ ಆಡಿರುವಂತಹ ಮಾತು ಮತ್ತು ಅದಕ್ಕೆ ಕೊಡ್ತಿರುವಂತಹ ಸಮಜಾಯಿಷಿಗಳು ಹೀಗಿದ್ದಾವೆ ಅನ್ನೋಂಥ ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲಿಗೆ ಹೇಳ್ತಾರೆ ಲವ್ ಅಲ್ಲಿ ಕ್ಷಮೆ ಕೇಳುವ ಪ್ರಶ್ನೆ ಇಲ್ಲ ಅಂತಾರೆ. ಅಂದರೆ ಪ್ರೀತಿಯಲ್ಲಿ ಕ್ಷಮೆ ಕೇಳುವ ಪ್ರಶ್ನೆ ಇಲ್ಲ ಅಂತಾರೆ. ಅಂದರೆ ನಾನು ಪ್ರೀತಿಯಿಂದ ಹೇಳಿದ್ದು. ಇವತ್ತು ಹೇಳ್ತಾ ಇದ್ದಾರೆ ನಾನು ಸತ್ಯ ಹೇಳಿದ್ದೀನಿ, ಹಾಗಾಗಿ ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ತಿದ್ದಾರೆ. ಮೊದಲಿಗೆ ನಿಮಗೆ ಕಮಲ್ ಮಾತನ್ನು ತೋರಿಸ್ತೀನಿ. It's a democratic country, and I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. I've been threatened before. And if I am wrong, I will apologize. If I'm not, I won't. It's my lifestyle. Please don't tamper with it. ಅಂದರೆ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಅರ್ಥ ಅಂತ ಹೇಳಿದರೆ ನಾನು ಸತ್ಯ ಹೇಳಿದ್ದೀನಿ ಅನ್ನೋಂಥ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಶಿವರಾಜ್ ತಂಗಡಗಿ ಅವರು ಮಾತನಾಡಿದ್ದಾರೆ. ಅವರ ಮಾತನ್ನು ಕೂಡ ನಿಮಗೆ ತೋರಿಸ್ತೀನಿ. ನಾವು ಬಿಡೋದಿಲ್ಲ, ಅವರು ಹೇಳಲೇಬೇಕು. ಹೇಳಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ. ಕನ್ನಡಿಗರು ಕೇಳಲೇಬೇಕು ಅಂತ ಕನ್ನಡದ ವಿಚಾರವಾಗಿ ಯಾರೇ ಹಗುರವಾಗಿ ಮಾತಾಡಿದ್ರು ಸಹಿಸ್ಕೊಳಂಗಿಲ್ಲ, ಕೇಳಬೇಕು. ಇವಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 2 ದಿವಸ ಟೈಮ್ನು ಕೊಟ್ಟಿದ್ದಾರೆ ಅವ್ರಿಗೆ. ಇವತ್ತು ಅಥವಾ ನಾಳೆಗೆ ಅನ್ನೋದ್ರಾಗೆ ಅವ್ರು ಹೇಳಬೇಕು ಅಂತಂದು ಇವತ್ತು ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟರಲ್ಲ. ನಾನು ಪತ್ರ ಬರೆದು ಬಿಟ್ಟಿದ್ದೀನಿ ಆಲ್ರೆಡಿ. ನೋಡೋಣ, ಹೇಳಿಲ್ಲ ಅಂದ್ರೆ ಅನಿವಾರ್ಯ ನಮ್ಮ ನಿರ್ಧಾರ ನಾವು ತಗೊಂತೀವಿ. ಇಲ್ಲಿಗ ತಪ್ಪೇ ಮಾಡಿಲ್ಲ, ತಪ್ಪೇ ಮಾತಾಡಿಲ್ಲ ಅಂತ ಹೇಳ್ತಿರುವಂತಹ ಕಮಲ್ ಹಾಸನ್ ಅವರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾವು ಪ್ರಶ್ನಿಸಲೇಬೇಕು. ಆಧಾರ ಇಲ್ಲದಂತಹ ಕಮಲ್ ಮಾತು. ಯಾಕಂದ್ರೆ ಒಂದು ಅವರು ಆಧಾರವನ್ನು ಕೊಡಬೇಕು. ಅವ್ರು ಯಾವ ಪುಸ್ತಕದಲ್ಲಿ ಓದಿದ್ದಾರೆ, ಎಲ್ಲಿ ಓದಿದ್ದಾರೆ, ಅವರು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅನ್ನೋಂಥದ್ದನ್ನು ಎಲ್ಲಿ ಓದಿದ್ದಾರೆ ಕಮಲ್ ಹಾಸನ್, ಅದನ್ನು ಅವ್ರು ತೋರಿಸ್ಬೇಕು. ಆ ಆಧಾರವನ್ನು, ಅದರ ಪುರಾವೆಯನ್ನು ಅವ್ರು ತೋರಿಸ್ಬೇಕು. ನಿಜಕ್ಕೂ ಕೂಡ ಅದು ಯಾರು ಮಾಡಿರುವಂಥ ಅಧ್ಯಯನ ಅನ್ನೋದು ಗೊತ್ತಾಗಬೇಕು. ಯಾಕಂದರೆ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎನ್ನುವುದಕ್ಕೆ ಯಾವುದೇ ಆಧಾರ ಇಲ್ಲ. ಯಾವ ಸ್ವರೂಪದಲ್ಲಿ ಈ ಮಾತುಗಳನ್ನು ಹೇಳ್ತಾರೆ ಕಮಲ್ ಹಾಸನ್ ಅವರು ಇದಕ್ಕೆ ಪೂರಕವಾಗಿ ನಿಜಕ್ಕೂ ಅವರು ಯಾವುದ್ರಲ್ಲಾದ್ರೂ ಓದಿದ್ರೆ ಆ ಓದಿರ್ತಕ್ಕಂಥದ್ದು ಯಾವ ಮೆಟೀರಿಯಲ್, ಅದು ಎಲ್ಲಿ, ಯಾರು ರಿಸರ್ಚ್ ಮಾಡಿರುವಂಥದ್ದು, ಅದರ ಬಗ್ಗೆನ ಪುರಾವೆಯನ್ನು ಕೊಡಬೇಕು. ಅವರು ತಜ್ಞರು ಬರೆದಿದ್ದನ್ನೇ ತಾನು ಹೇಳಿದ್ದು ಅಂತ ಸಮರ್ಥನೆ ನೀಡ್ತಾ ಇದ್ದಾರೆ ಕಮಲ್ ಹಾಸನ್ ಅವರು. ತಜ್ಞರು ಬರೆದಿದ್ದನ್ನು ನಾನು ಹೇಳಿದ್ದೀನಿ ಅಂತ ಹೇಳ್ಕೊಂಡು ಯಾವ ತಜ್ಞರು ಬರೆದಿದ್ದಾರೆ ಅದನ್ನು ಅವರು ತೋರಿಸಬೇಕು. ತಮಿಳು ಮತ್ತು ಕನ್ನಡ ಎರಡೂ ಕೂಡ ಸಹೋದರ ಭಾಷೆಗಳು. ಇವು ತಾಯಿ ಮಗು ಅಲ್ಲ. ಒಂದು ತಾಯಿ ಭಾಷೆ ಅದರ ಮಗು ಅಲ್ಲ, ಇದು ಸಹೋದರ ಭಾಷೆಗಳು. ಇವು ತಮಿಳು ಮತ್ತು ಕನ್ನಡ ದ್ರಾವಿಡ ಮೂಲದಿಂದ ಬಂದಿರುವಂತಹ ದಕ್ಷಿಣದ ಸಹೋದರ ಭಾಷೆಗಳು. ಕೇವಲ ಇವೆರಡು ಭಾಷೆಗಳು ಮಾತ್ರ ಅಲ್ಲ, ಈ ಭಾಷೆಗಳ ಜೊತೆಗೆ ಇನ್ನೂ ಹಲವು ಭಾಷೆಗಳು ದ್ರಾವಿಡ ಮೂಲದಿಂದ ಬಂದಿರತಕ್ಕಂಥ ಸಹೋದರ ಭಾಷೆಗಳಿದ್ದಾವೆ. ತಮಿಳಿಗೆ ಸಮಾನಾಂತರವಾದಂಥ ಇತಿಹಾಸ ಹೊಂದಿರತಕ್ಕಂತಹ ಭಾಷೆ ನಮ್ಮದು, ನಮ್ಮ ಕನ್ನಡ. ನಮ್ಮ ಕನ್ನಡಕ್ಕೂ ಕೂಡ ತಮಿಳಿನಷ್ಟೇ ಸಮಾನಾಂತರವಾದ ಇತಿಹಾಸ ಇದೆ. 2500 ವರ್ಷಗಳ ಹಿಂದೆ ಕನ್ನಡ ಭಾಷೆಯ ಬಳಕೆಗೆ ಸಾಕ್ಷ್ಯಗಳು ಕೂಡ ಲಭ್ಯ ಇದ್ದಾವೆ. ಅದರ ಬಗೆಗಿನ ರಿಸರ್ಚ್ ನಡೆದಿದೆ, ಸಂಶೋಧನೆಗಳಾಗಿದ್ದಾವೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮಾಹಿತಿಗಳಿದ್ದಾವೆ. ಬಹುತೇಕ ಅದೇ ಅವಧಿಯಲ್ಲಿ ತಮಿಳು ಭಾಷೆಯು ಕೂಡ ಬಳಕೆಯಲ್ಲಿದ್ದಂಥದ್ದು ಕೂಡ ದೃಢಪಡುತ್ತೆ. ಕನ್ನಡದ ಭಾಷೆಯ ಮೂಲದ ಸಂದರ್ಭದಲ್ಲಿ ತಮಿಳು ಭಾಷೆಯು ಕೂಡ ಬಳಕೆಯಲ್ಲಿದ್ದಂಥದ್ರ ಬಗ್ಗೆ ಉಲ್ಲೇಖಗಳು ಸಿಗ್ತವೆ. ಎರಡೂ ಭಿನ್ನ ಭಾಷೆಗಳೇ ಹೊರತು ಒಂದು ಭಾಷೆಯಿಂದ ಹುಟ್ಟಿದ್ದು ಮತ್ತೊಂದು ಅಲ್ಲ. ಇವೆರಡೂ ಕೂಡ ಭಿನ್ನ ಭಾಷೆಗಳು, ಇವೆರಡೂ ಕೂಡ ಬೇರೆ ಬೇರೆ ಭಾಷೆಗಳೇ ಹೊರತು ಒಂದರಿಂದ ಮತ್ತೊಂದು ಹುಟ್ಟಿರುವಂಥದ್ದು ಅಲ್ಲ. ಯಾಕೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದೀವಿ ಅಂತ ನಾವು ಈ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಕನ್ನಡಿಗರಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು ಇದರ ಬಗ್ಗೆ. ತಾನು ಓದಿದ್ದನ್ನೇ ಪರಮ ಸತ್ಯ ಅಂತ ಬಿಂಬಿಸೋದಕ್ಕೆ ಹೊರಟಿದ್ದಾರೆ ಈಗ ಕಮಲ್ ಹಾಸನ್. ಅದಕ್ಕೆ ಹೇಳ್ತಾ ಇರೋಂಥದ್ದು, ಅವ್ರು ಯಾವುದರಲ್ಲಿ ಓದಿದ್ದಾರೆ ಅದನ್ನಾದ್ರೂ ಜನರ ಮುಂದೆ ಇಡ್ಲಿ, ಅದನ್ನಾದ್ರೂ ಜನರಿಗೆ ತೋರಿಸ್ಲಿ. ಅವರು ನಾನು ಓದಿರುವಂಥದ್ದು ಇಲ್ಲಿ ಅಂತ ಹೇಳಿ ಯಾವ ಪುಸ್ತಕದಲ್ಲಿ ಓದಿದ್ದೀರಿ ತೋರಿಸಿ. ಅದನ್ನು ಪರಮ ಸತ್ಯ ಅಂತ ಹೇಳ್ಕೊಂಡು ಹೇಳುವಂತಹದ್ದು ಸರಿಯಾದ ಕ್ರಮ ಅಲ್ಲ. ಯಾಕಂದ್ರೆ ತಾನು ಓದಿದ್ದನ್ನೇ ಪರಮ ಸತ್ಯ ಅನ್ನುವಂಥ ರೀತಿಯಲ್ಲಿ ಕಮಲ್ ಹಾಸನ್ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಇವಾಗ ಇಲ್ಲಿ ನೇರವಾಗಿ ಇರುವಂತಹ ಪ್ರಶ್ನೆ ಕಮಲ್ ಹಾಸನ್ ಅವರ ವಿಚಾರದಲ್ಲಿ ಕರ್ನಾಟಕ ಸರ್ಕಾರದ ವಿಚಾರಕ್ಕೂ ಕೂಡ. ಯಾಕಂದ್ರೆ ಕಮಲ್ ಹಾಸನ್ ವಿರುದ್ಧ ಏನು ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ. ಕಮಲ್ ಹಾಸನ್ ಈಗ ತನ್ನ ಮಾತುಗಳನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಕಮಲ್ ಈಗ ಕ್ಷಮೆ ಕೇಳದಿದ್ರೆ ಅವ್ರು ಹೇಳಿದ್ದೇ ಸತ್ಯ ಎಂಬಂತೆ ಬಿಂಬಿಸುವಂಥದ್ದು ಬಹಳ ಸುಲಭ ಆಗತ್ತೆ. ತಮಿಳಿನಿಂದ ಕನ್ನಡ ಬಂದಿದೆ ಅಂತ ಒಬ್ಬ ಹಿರಿಯ ನಟ ಹೇಳಿದಾಗ, ಒಬ್ಬ ಹೆಸರಾಂತ ನಟ ಹೇಳಿದಾಗ ಅದಕ್ಕಿರುವಂತಹ ಪವರ್ ಬೇರೆ ಇದೆ. ಒಂದು ಸತ್ಯವನ್ನು ಸುಳ್ಳಾಗಿಸುವಂಥದ್ದು, ಸುಳ್ಳನ್ನು ಸತ್ಯ ಆಗಿಸುವಂಥದ್ದು ಕೆಲವರಿಗೆ ಸಾಧ್ಯ ಆಗತ್ತೆ.
ಈ ಕಾರಣಕ್ಕಾಗಿಯೇ ಈ ರೀತಿಯಾದಂತಹ ಸುಳ್ಳುಗಳನ್ನು ಅವ್ರು ಹೇಳಿದಾಗ ಅವ್ರು ಹೇಳಿದ್ದ ವಿರುದ್ಧ ಯಾವುದೇ ಕ್ರಮ ಆಗದೆ ಹೋದರೆ ಅದನ್ನೇ ಸತ್ಯ ಅಂತೇಳಿ ಪ್ರಚಾರ ಮಾಡುವಂಥದ್ದು, ಅಪಪ್ರಚಾರ ಮಾಡುವಂಥವ್ರು ಅನೇಕರು ಹುಟ್ಟುಕೊಳ್ತಾರೆ. ಕಮಲ್ ಈಗ ಕ್ಷಮೆ ಕೇಳಿದಿದ್ರೆ ಅವ್ರು ಹೇಳಿದ್ದೇ ಸತ್ಯ ಎನ್ನುವಂತೆ ಬಿಂಬಿಸಬಹುದು. ತಮಿಳಿನಿಂದಲೇ ಕನ್ನಡ ಹುಟ್ಟಿದೆ ಎಂಬ ಅಪಪ್ರಚಾರ ಮತ್ತಷ್ಟು ಹೆಚ್ಚಾಗಬಹುದು. ಯಾರು ಹೇಳಿದ್ದು ಅಂತ ಹೇಳಿದ್ರೆ ಇನ್ನು ಮುಂದಿನವ್ರು ಹೇಳ್ತಾರೆ, ಕಮಲ್ ಹಾಸನ್ ಅವರು ಹೇಳಿದ್ರಲ್ಲ, ಅವರದನ್ನು ಸಮರ್ಥಿಸ್ಕೊಂಡಿದ್ರಲ್ಲ, ಹಾಗಾಗಿ ಅದೇ ಸತ್ಯ ಇರಬೇಕು ಅಂತ ನಂಬಿಸ್ತಾರೆ. ಈ ವಿಚಾರದಲ್ಲಿ ಕನ್ನಡಿಗರಾಗಿ ನಾವು ಎಲ್ಲರೂ ಕೂಡ ಎಚ್ಚರದಿಂದ ಇರಲೇಬೇಕಾಗಿರುವಂಥದ್ದು. ಕರ್ನಾಟಕ ಸರ್ಕಾರ ಮುಖ್ಯವಾಗಿ ಎಚ್ಚರದಲ್ಲಿ ಇರಬೇಕಾಗಿರುವಂಥದ್ದು. ಯಾಕೆಂದರೆ ಕನ್ನಡದ ನೆಲ, ಜಲ, ಭಾಷೆಯನ್ನು ರಕ್ಷಣೆಯ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಭಾಷಣ ಮಾಡ್ತಾರಲ್ಲ ಅವರು, ಇದು ಭಾಷೆಯ ವಿಚಾರ. ಈ ಭಾಷೆ ವಿಚಾರದಲ್ಲಿ ನೀವು ಸಮರ್ಥವಾಗಿ ಇದನ್ನು ಎದುರಿಸಬೇಕು. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅನ್ನುವಂತಹ ಈ ರೀತಿಯಂಥ ಅವಿವೇಕತನದ ಮಾತುಗಳಿದಾವಲ್ಲ, ಇವುಗಳ ವಿರುದ್ಧ ಕ್ರಮ ಆಗಬೇಕು. ಕಮಲ್ ವಿರುದ್ಧ ಕಾನೂನು ಕ್ರಮಕ್ಕೆ ರಾಜ್ಯ ಸರ್ಕಾರವೇ ಮುಂದಾಗುತ್ತಾ. ಅದನ್ನು ಕೇವಲ ಕನ್ನಡ ಪರ ಸಂಘಟನೆಗಳವರು ಮಾಡಬೇಕಾಗಿರೋದಲ್ಲ, ಅವರ ಜವಾಬ್ದಾರಿ ಮಾತ್ರ ಅಲ್ಲ ಇದು. ಕನ್ನಡ ಪರ ಸಂಘಟನೆಗಳ ಜವಾಬ್ದಾರಿ ಅಲ್ಲ, ಕರ್ನಾಟಕದ ಕನ್ನಡಿಗರು ಆರಿಸಿ ಕಳಿಸಿರ್ತಕ್ಕಂಥ ಸರ್ಕಾರದ ಜವಾಬ್ದಾರಿ ಇದು. ಕನ್ನಡದ ಹಿತವನ್ನು ಕಾಪಾಡುವಂಥದ್ದು, ಕನ್ನಡ ಭಾಷೆಯ ಹಿರಿಮೆಯನ್ನು ಕಾಪಾಡುವಂಥ ವಿಚಾರದಲ್ಲಿ ಕನ್ನಡ ಸರ್ಕಾರ, ಕರ್ನಾಟಕದ ಸರ್ಕಾರದ ಜವಾಬ್ದಾರಿ ಇದೆ. ಕಮಲ್ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗುತ್ತಾ ರಾಜ್ಯ ಸರ್ಕಾರ ಅನ್ನುವಂಥದ್ದನ್ನು ನಾವಿಲ್ಲಿ ಕೇಳ್ತಾ ಇರೋದು. ಯಾಕಂದರೆ ಕನ್ನಡದ ರಕ್ಷಣೆ ಕೇವಲ ಕನ್ನಡ ಪರ ಸಂಘಟನೆಗಳ ಕೆಲಸ ಮಾತ್ರ ಅಲ್ಲ. ಅದು ಕನ್ನಡ ಪರ ಸಂಘಟನೆಗಳು ಕನ್ನಡದ ಕೆಲಸವನ್ನು ಯಾವತ್ತೂ ಮಾಡ್ತಾ ಇರ್ತವೆ. ಕನ್ನಡದ ವಿಚಾರಗಳು ಬಂದಾಗ, ಕನ್ನಡದ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ಹಗುರವಾದಂತಹ ಮಾತುಗಳನ್ನು ಯಾರು ಹೇಳಿದಾಗ ಅದನ್ನು ಪ್ರತಿಭಟಿಸುವ, ಅದನ್ನು ವಿರೋಧಿಸುವಂತಹ ಕೆಲಸವನ್ನು, ಕನ್ನಡಿಗರ ನಡುವೆ ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕನ್ನಡ ಪರ ಸಂಘಟನೆಗಳು ಮಾಡ್ತವೆ. ಆದರೆ ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಇಲ್ಲಿ ಇದೆ. ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ, ರಾಜ್ಯ ಸರ್ಕಾರವೇ ಮುಂದೆ ನಿಂತು ಕಮಲ್ ವಿರುದ್ಧ ದೂರು ದಾಖಲಿಸುತ್ತಾ. ನಾನೊಂದು ಪತ್ರ ಬರೆದಿದ್ದೀನಿ ಫಿಲಂ ಚೇಂಬರ್ಗೆ ಅಂತೇಳಿ ಕನ್ನಡ ಸಂಸ್ಕೃತಿ ಸಚಿವರು ಹೇಳ್ಕೊಳ್ತಾ ಇದ್ದಾರೆ. ಅದೇ ಬಹಳ ದೊಡ್ಡ ಸಾಧನೆ ಏನು ಅನ್ನುವಂಥ ರೀತಿಯಲ್ಲಿ ಅಲ್ಲ. ನೀವು ಪತ್ರ ಬರೆದು ಫಿಲಂ ಚೇಂಬರ್ಗೆ ಹೇಳಿ ಒಂದು ಫಿಲಂ ಸ್ಟಾಪ್ ಮಾಡಿಸುವಂಥ ದೊಡ್ಡ ಸಾಧನೆ ಅಲ್ಲ. ಫಿಲಂ ಕರ್ನಾಟಕದಲ್ಲಿ ಬಿಡುಗಡೆ ಆಗದಿದ್ರು ಕೂಡ ಉಳಿದ ಭಾಷೆಗಳಲ್ಲಿ ಅದು ಬಿಡುಗಡೆ ಆಗುತ್ತೆ. ಅದು ಕಮಲ್ ಹಾಸನ್ಗೂ ಕೂಡ ಗೊತ್ತಿದೆ. ಈ ಕಾರಣಕ್ಕಾಗಿಯೇ ಆ ಮೊಂಡು ವಾದವನ್ನು ಅವರು ಮುಂದುವರಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿಯೇ ಅವರ ವಿರುದ್ಧದ ಕ್ರಮವನ್ನು ನೇರವಾಗಿ ಆಗಬೇಕು, ಪರೋಕ್ಷ ಕ್ರಮ ಅಲ್ಲ, ಚಿತ್ರದ ಮೂಲಕ ಕ್ರಮ ಅಲ್ಲ. ಕಮಲ್ ಹಾಸನ್ ಈ ಮಾತುಗಳನ್ನು ಹೇಳಿರುವಂತಹ ಕಾರಣಕ್ಕಾಗಿ ಅವರ ವಿರುದ್ಧ ಏನು ಕ್ರಮವನ್ನು ಸರ್ಕಾರ ಕೈಗೊಳ್ಳುತ್ತೆ, ಇದು ಬಹಳ ಮುಖ್ಯವಾಗಿ ನಾವು ನಮ್ಮ ಮುಂದಿರುವಂತಹ ಪ್ರಶ್ನೆಗಳಿವು. ಯಾಕಂದರೆ ಮೊಂಡುವಾದ ಮಂಡಿಸ್ತಾ ಇರುವಂತಹ ಕಮಲ್ ವಿರುದ್ಧ ಕ್ರಮಕ್ಕೆ ನಿಜಕ್ಕೂ ರಾಜ್ಯ ಸರ್ಕಾರ ಮುಂದಾಗುತ್ತಾ, ಅಥವಾ ನಾವು ಚಿತ್ರ ತಡೆ ಹಿಡಿದಿದ್ವಿ, ಅದಕ್ಕೊಂದು ಪತ್ರ ಬರೆದಿದ್ವಿ, ಈ ರೀತಿಯಾದಂತಹ ಹೇಳಿಕೆಗಳ ಮೂಲಕವಾಗಿಯೇ ಅವರು ಈ ಮೊಂಡುವಾದವನ್ನು ಮುಂದುವರಿಸ್ತಾ ಇರುವಂಥದ್ದು. ರಾಜ್ಯ ಸರ್ಕಾರದ ಸರಿಯಾದಂತಹ ಕ್ರಮಕ್ಕೆ ಮುಂದಾಯಿತು ಅಂತ ಹೇಳಿದರೆ ಅವರು ಏನು ಮಾತನ್ನು ಹೇಳಿದ್ದಾರೆ, ಕೆಲವರ ಹಿಡನ್ ಅಜೆಂಡಾದ ಕಾರಣಗಳಿಗಾಗಿ ಇದಾಗ್ತಿದೆ ಅಂತ. ಯಾರ ಹಿಡನ್ ಅಜೆಂಡಾ? ಕನ್ನಡ ಪರ ಸಂಘಟನೆಗಳ ಹಿಡನ್ ಅಜೆಂಡಾನ, ಕನ್ನಡಿಗರ ಹಿಡನ್ ಅಜೆಂಡಾನ? ಕನ್ನಡದ ಭಾಷೆಯ ಬಗ್ಗೆ ಹಾಗಾದರೆ ಮಾತಾಡಿರುವಂಥದ್ದು ಇವ್ರದ್ದು ಯಾವ ಹಿಡನ್ ಅಜೆಂಡಾ? ಕನ್ನಡ ಭಾಷೆಯನ್ನು ತನ್ನದೇ ಆದಂತಹ ದಾಟಿಯಲ್ಲಿ ತನ್ನದೇ ಆದಂತಹ ಸುಳ್ಳನ್ನು ಪೂರ್ಣಿಸ್ತಾ ಹೋಗುವಾಗ ಯಾರ ಹಿಡನ್ ಅಜೆಂಡಾ ಇದು? ಈ ಪ್ರಶ್ನೆಗಳು ಇಲ್ಲಿರುವಂಥದ್ದು. ಹೀಗಾಗಿನೇ ಕಮಲ್ ಹಾಸನ್ ಒಬ್ಬ ಹಿರಿಯ ನಟ, ಯಾರಿಗೂ ಕೂಡ ಅದರಲ್ಲಿ ವಿರೋಧಗಳಿಲ್ಲ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಕಮಲ್ ಮೊಂಡುವಾದಕ್ಕೆ ಪಾಠ ಕಲಿಸ್ತಾರ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಅವರು ಆಗಿಂದಾಗೆ ಸರ್ಕ್ಯುಲರ್ಗಳನ್ನು ಹೊರಡಿಸ್ತಾ ಇರ್ತಾರೆ. ಕನ್ನಡದ ಆಡಳಿತ ಭಾಷೆ, ಕನ್ನಡದ ಬಳಕೆ, ಕನ್ನಡದ ಬಗ್ಗೆ ಹೇಳ್ತಿರಲ್ಲ, ನಿಮ್ಮ ಜವಾಬ್ದಾರಿ ಕೂಡ ಇಲ್ಲಿಯೂ ಇದೆ. ಕನ್ನಡದ ವಿಚಾರದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಹೇಳಬೇಕು, ನೀವು ಅಧಿಕೃತ ಸಂಸ್ಥೆಗಳಿದ್ದೀರಿ, ಅಧಿಕೃತ ಪ್ರಾಧಿಕಾರ ಇದೆ, ಕನ್ನಡ ಸಂಸ್ಕೃತಿ ಇಲಾಖೆ ಇದೆ, ನೀವೇನು ಮಾಡ್ತಾ ಇದ್ದೀರಿ? ಕರ್ನಾಟಕ ರಕ್ಷಣಾ ವೇದಿಕೆಯವರು ಹೋಗಿ ದೂರು ಕೊಟ್ಟು FIR ದಾಖಲಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋದಲ್ಲ. ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ? ಯಾಕಂದರೆ ಇದನ್ನು ಒಂದು ಈವೆಂಟ್ನಲ್ಲಿ ಅವರು ಹೇಳಿರುವಂಥದ್ದು. ಖಾಸಗಿಯಾಗಿ ಏನೋ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಇಬ್ಬರು ಯಾವುದೋ ಮಾತಾಡ್ತಿರೋ ತಮಾಷೆಯಾಗಿ ಮಾತಾಡಿರೋಕ್ಕಂಥ ಮಾತಲ್ಲ. ಕೋಟ್ಯಂತರ ಜನರು ಈಗಾಗಲೇ ಈ ಮಾತುಗಳನ್ನು ಕೇಳಿಸ್ಕೊಂಡಿದ್ದಾರೆ ದೇಶದ ಉದ್ದಗಲಕ್ಕೂ. ಹೀಗಾಗಿ ಯಾವ ರೀತಿಯಲ್ಲಿ ಕಮಲ್ ವಿರುದ್ಧ ಕ್ರಮ ಕೈಗೊಳ್ತೀರಿ? ಆಧಾರ ಇಲ್ಲದ ಮಾತುಗಳನ್ನು ಹೇಳಿರುವಂಥ ಕಮಲ್ ವಿರುದ್ಧ ಕ್ರಮ ಯಾವಾಗ ಕೈಗೊಳ್ಳುತ್ತೆ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇಲ್ಲಿ.